ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ತ್ರಿವಿಕ್ರಮ್ ಅವರ ಬಿಹೇವಿಯರು ಕೂಡ ಹೆಂಗ್ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನನಗೆ ಅರ್ಥ ಆಗಿದ್ದು, ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದ್ದಾರೆ. ಅಂದರೆ ಎಲ್ಲರ ಮುಂದೆನೂ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಅದೇ ಅವ್ರಿಗೆ ಇಷ್ಟಪಡೋರು ಅಂತ ಬಂದಾಗ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇರ್ತಾರೆ. ಸ್ಮಾಲ್ ಸ್ಮಾಲ್ ಥಿಂಗ್ಸು ಕೂಡ ತುಂಬ ಪರ್ಸ್ನಲಾಗಿ ತೊಗೊಳ್ತಾರೆ ಅನ್ನೋದು ನೆನ್ನೆ ಗೊತ್ತಾಯಿತು. ಸಿಕ್ಕಾಪಟ್ಟೆ ಒಂದು ಟಾಕ್ಸಿಕ್ ಬಾಯ್ ಫ್ರೆಂಡ್ 2.0 ಥರ ಆಡಿದರು. ಭವ್ಯಗಂತೂ ತಲೆ ಕೆಟ್ಟ ಹಿಡಿದೋಗಿರುತ್ತೆ ನೆನ್ನೆ. ಫುಲ್ ಫನ್ನಿ ಆಗಿತ್ತು ಎಪಿಸೋಡ್. ನೀವೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಅದನ್ನ ಸಿಕ್ಕಾಪಟ್ಟೆ ಫನ್ನಾಗೇನೆ ತಗೊಂಡೆ. ತುಂಬ ಅಂದರೆ ತುಂಬ ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಭವ್ಯ ಅವ್ರ ವಿಚಾರದಲ್ಲಿ. ಆಬ್ವಿಯಸ್ಲಿ ಮೊನ್ನೆ ತಾನೇ ಪ್ರಪೋಸ್ ಮಾಡಿರ್ತಾರೆ. ಇವತ್ತು ಹುಡುಗಿ ಪ್ರತಿ ಸಲನೂ ಸಪೋರ್ಟ್ ಮಾಡ್ತಾರೆ. ಹುಡುಗಿ ಬೇರೆಯವ್ರ ನೇಮ್‌ನ ತಗೊಳ್ತಾ ಇದ್ದಾಳೆ ಅಂತ ಅಂದಾಗ ಸ್ವಲ್ಪ ಹೊಟ್ಟೆ ಉರಿದಿರುತ್ತೆ. ಅದು ಸಿಕ್ಕಾಪಟ್ಟೆ ಪೊಸೆಸಿವ್ ಅಂತೂ ಬಂತು. ಫಸ್ಟ್ ರಜತ್‌ನ ಸೆಲೆಕ್ಟ್ ಮಾಡಿದಾಗ ಅವ್ರ ಎಕ್ಸ್‌ಪ್ರೆಷನ್ ಇತ್ತಲ್ಲ ತ್ರಿವಿಕ್ರಮ್‌ದು, ನೆಕ್ಸ್ಟ್ ಲೆವೆಲ್ ಇತ್ತು. ಪ್ರತಿಯೊಂದನ್ನು ಮಾತಾಡ್ಕೊಂಡು ಹೋಗೋಣ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್‌ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನ್ ಇರುತ್ತಲ್ಲ, ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ನೆನ್ನೆ ಎಪಿಸೋಡಲ್ಲಿ ಧನ್‌ರಾಜ್ ಅವರು ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಜನಗಳಿಗೆಲ್ಲ ನನಗೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳ್ತಾರೆ. ಮತ್ತು ಸುದೀಪ್ ಸರು, ಸರ್ ನಾವೆಲ್ಲೂ ಕೆಳಗಡೆ ಬೀಳ್ದಂಗೆ ನೋಡ್ಕೊಳ್ತೀರಾ. ಇದಂತೂ ನಿಜ. ಪ್ರತಿಯೊಬ್ಬರಿಗೂ ಯಾವ್ಯಾವ ಸಂದೇಶ ಕೊಡಬೇಕೋ ಆ ಸಂದೇಶ ಸುದೀಪ್ ಸರು ಪಕ್ಕಾ ಕೊಡ್ತಾರೆ. ಅಪ್ ಟು ಕಂಟೆಸ್ಟೆಂಟ್ಸ್ ಅವ್ರು ತೊಗೋಬೇಕಾ ಬೇಡವಾ ಅಂತ. ಎಕ್ಸಾಂಪಲ್ ಮಂಜು 100 ಸಲ ಸಜೆಷನ್ ಕೊಟ್ಟರು, ಬಟ್ ಅವ್ರು ತೊಗೊಳಂಗಂತೂ ಕಾಣಿಸ್ತಾ ಇಲ್ಲ. ಸೊ ಹಂಗೆ ಬೇರೆ ಕಂಟೆಸ್ಟೆಂಟ್ಸು ಬೀಳದೆ ಇರಲಿ ಅಂತ ಸುದೀಪ್ ಸರ್ 100% ಎಫರ್ಟ್ ಹಾಕಿ ಎಲ್ಲರಿಗೂ ಯಾವ್ಯಾವ ಸಂದೇಶ ಕೊಡಬೇಕೋ ಅವರಿಗೆ ಆ ಸಂದೇಶ ಕೊಟ್ಟೇ ಹೋಗ್ತಾರೆ. ಮತ್ತು ಅವರು ಕೂಡ ಸ್ವಲ್ಪ ತಪ್ಪೆಲ್ಲ ಅರ್ಥ ಆಯಿತು, ನಾನು ತಿದ್ಕೊಳ್ತೀನಿ ಅಂತ ಧನರಾಜ್ ಅವ್ರು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಭವ್ಯ ಜೈಲಲ್ಲಿದ್ದಾಗ ಭವ್ಯ ಮತ್ತು ತ್ರಿವಿಕ್ರಮ್ ಕನ್ವರ್ಸೇಷನ್ ತೋರಿಸ್ತಾರೆ. ಇಲ್ಲಿ ಇಷ್ಟು ಸ್ಪೋರ್ಟಿವ್ ಆಗಿ ಮಾತಾಡಿದ ತ್ರಿವಿಕ್ರಮು ನಿನ್ನೆ ಯಾಕೆ ಗುರು ಅಷ್ಟು ಇದ್ರಾಗೆ ಬಿಹೇವ್ ಮಾಡಿದ್ರು ಅಂತಲೇ ಅರ್ಥ ಆಗಲ್ಲ. ಭವ್ಯ ಅವ್ರು ಹೇಳ್ತಾರೆ, ನನ್ನ ಗೇಮ್ಗೆ ನೀವು ಯಾವತ್ತೂ ಅಡ್ಡ ಬಂದಿಲ್ಲ, ನಿಮ್ಮ ಗೇಮ್ಗೆ ನಾನು ಅಡ್ಡ ಬರ್ತಿದ್ದೀನಿ ಅಂದರೆ ಲೆಟ್ಸ್ ನಾಟ್ ಟಾಕ್ ಅಂತ ಡೈರೆಕ್ಟಾಗೆ ಭವ್ಯ ಅವ್ರು ಹೇಳ್ತಾರೆ. ಆಗ ತ್ರಿವಿಕ್ರಮ್ ಇದ್ಬಿಟ್ಟು, ಭವ್ಯ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಕೆಲಸ ಮಾಡೋಣ, ನೀನು ಕೆಲಸ ಮಾಡಿದ್ರೆ ನಿನಗೆ ದುಡ್ಡು, ನಾನು ಕೆಲಸ ಮಾಡಿದ್ರೆ ನನಗೆ ದುಡ್ಡು ಅಷ್ಟೇ ಅಂತ ಅಷ್ಟು ಕ್ಲಾರಿಟಿಯಾಗಿ ಮಾತಾಡಿದ ವ್ಯಕ್ತಿ ಭವ್ಯ ಯಾವಾಗ ಅವ್ರಿಗೆ ಆಟಕ್ಕೆ ಚೂಸ್ ಮಾಡಲ್ವೋ, ಅರೆ ನನ್ನ ಹುಡುಗಿ ನನ್ನೇ ಸೆಲೆಕ್ಟ್ ಮಾಡ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪೊಸೆಸಿವ್ ಆಗ್ತಾರೆ. ಆಯಿತಾ, ಸಿಕ್ಕಾಪಟ್ಟೆ ಪೊಸೆಸಿವ್ ಆಗ್ತಾರೆ. ಸ್ವಲ್ಪ ಜನ ಅಂದ್ಕೊಳ್ತಾ ಇರ್ಬೋದು, ಏನು ಗುರು ಇವ್ನು ಇಷ್ಟು ಕೆಟ್ಟದಾಗೆ ಥಿಂಕ್ ಮಾಡ್ತಾ ಇದ್ದಾನೆ, ಹಿಂಗೆಲ್ಲ ಆಟದ ಸಮಯದಲ್ಲಿ ಇದೆಲ್ಲ ಬೇಕಾಗಿತ್ತಾ ಅಂತ. ಬಟ್ ತ್ರಿವಿಕ್ರಮ್ ಅವ್ರ ಪ್ಲೇಟಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಅದೊಂಥರ ಅನಿಸುತ್ತೆ. ಯಾಕಂದರೆ ಇಲ್ಲಿವರೆಗೂ ಭವ್ಯ ಒಂದ್ಸಲನೂ ಬಿಟ್ಕೊಟ್ಟಿಲ್ಲ. ಈಗ ಸಡನ್ನಾಗಿ ಹಿಂಗೆ ಆಗ್ತಾ ಇರೋದಕ್ಕೆ ಅವ್ರಿಗೆ ತೊಗೊಳಕ್ಕಾಗ್ತಾ ಇಲ್ಲ. ಅದೇ ತ್ರಿವಿಕ್ರಮ್ ಭವ್ಯಾಗ ಮಾಡಿದ್ದಾಗ ಒಂದು ಉತ್ತಮ ಕಳಪೆ ಕೊಡಬೇಕಾದ್ರೆ ಮೋಕ್ಷಿತಾಗ ಉತ್ತಮ ಕೊಡೋದಾಗಿರಬಹುದು, ರ್ಯಾಂಕಿಂಗ್ ಅಂತ ಕೊಟ್ಟಾಗ ಮೋಕ್ಷಿತಾಗ ಜಾಸ್ತಿ ಇಡೋದಾಗಿರ್ಬೋದು, ರಜತ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದಾಗ ಭವ್ಯವ್ರು ಆ್ಯಸ್ ಎ ಗೇಮ್ ಆಗೇ ತೊಗೊಂಡ್ರು. ಅವ್ರು ಅಷ್ಟೊಂದು ಸೀರಿಯಸ್ ಆಗಿ ಏನು ಕನ್ಸಿಡರ್ ಮಾಡಲಿಲ್ಲ. ಬಟ್ ಈ ಒಂದು ಪಾಯಿಂಟು ಭವ್ಯವ್ರು ಯಾವತ್ತೂ ತ್ರಿವಿಕ್ರಮ್ಗೆ ಮಾಡಿರಲಿಲ್ವಲ್ಲ. ಸೊ ಇದು ಸಿಕ್ಕಾಪಟ್ಟೆ ಹೊಸದು ತ್ರಿವಿಕ್ರಮ್ಗೆ. ಮತ್ತು ಈ ವೀಕಲ್ಲಿ ಬೇಕಾಗಿರ್ಲಿಲ್ವೇನೋ ತ್ರಿವಿಕ್ರಮ್ ಹಿಂಗೆ ಆಡೋದು ಅನ್ನೋದು ಕೂಡ ನನಗೆ ಅನ್ನಿಸ್ತು. ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಂತೂ ತೊಗೊಳ್ತಾ ಇದ್ದಾರೆ. ನೋಡಬೇಕು ಹೆಂಗೆ ಚೇಂಜ್ ಮಾಡ್ಕೊಳ್ತಾರೋ ಏನು ಅಂತ. ಮಾರಿಕಣ್ಣು ಒರೆಮಲೆ ಸಾಂಗಿಂದ ಉರಿ ಮೇಲೆ ಅಂತ ಸಾಂಗಿಂದ ಸ್ಟಾರ್ಟ್ ಆಗುತ್ತೆ ದಿನ. ಮತ್ತು ಎಲ್ಲರಿಗೂ ಬಿಗ್ ಬಾಸ್ ಕುತ್ಕೊಂಡು ಲಾಸ್ಟ್ ಟೈಮು ಮಾರಿ ಏನದು ಯಾವುದೋ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ, ಮಾರಿ ಸಮ್ ಡೈಲಾಗ್ ಹೇಳ್ತಾರೆ, ಅದಕ್ಕಾಗಲೇ ಔತಣ ಕೊಟ್ಟಿದ್ದೀವಿ, ಈಗ ನಿಮಗೆ ಒಂದು ಸ್ಪೆಷಲ್ ವ್ಯಕ್ತಿಯಿಂದ ಒಂದು ಸಂದೇಶ ಬರುತ್ತೆ ಅಂತ ಅಂದ್ಬಿಟ್ಟು ಸುದೀಪ್ ಸರ್ದು ತೋರಿಸ್ತಾರೆ. ಸುದೀಪ್ ಸರ್ ಕಂಗ್ರ್ಯಾಚುಲೇಷನ್, ಈಗ ಎಲ್ಲರೂ ಸೆಮಿಫಿನಾಲೆಗೆ ಬಂದಿದ್ದೀರಾ. ಮತ್ತು ಈ ವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಕಟ್ಟಿಟ್ಟ ಬುತ್ತಿ, ಮಿಡ್ ವೀಕ್ ಎಲಿಮಿನೇಷನ್ ಆದೇ ಆಗುತ್ತೆ. ಮತ್ತು ಈ ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗ್ತಾರೋ ಅವ್ರಿಗೆ ಬ್ಯಾಡ್ ಲಕ್, ಇನ್ನು ಮಿಕ್ಕಿದವರೆಲ್ಲರಿಗೂ ಫಿನಾಲೆಯಲ್ಲಿ ಸಿಗೋಣ. ಆದರೆ ಆಗೋದಂತೂ ಪಕ್ಕ ಅಂತ ಸುದೀಪ್ ಸರಿಂದ ಒಂದು ಕಿವಿಗುಟ್ಟಂತೂ ಬರುತ್ತೆ. ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ. ಮತ್ತು ಬಿಗ್ ಬಾಸ್ ಅವರಿಂದ ಕೂಡ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಈ ವಾರ ಎಲ್ಲರೂ ನಾಮಿನೇಷನಲ್ಲಿ ಇರ್ತಾರೆ, ಯಾರೂ ಎಲಿಮಿನೇಷನ್ದ ಎಸ್ಕೇಪ್ ಆಗೋಕ್ಕೆ ಆಗಲ್ಲ. ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಒಂದಿರುತ್ತೆ, ಅದರಲ್ಲಿ ಯಾರಾದರೂ ಒಬ್ಬರನ್ನ ಬಚಾವ್ ಮಾಡೋಕ್ಕೆ ಸರಣಿ ಟಾಸ್ಕ್ ಅಂದರೆ ಕಂಟಿನ್ಯೂಸ್ ಆಗಿ ಟಾಸ್ಕ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಒಂದು ಸ್ಪೆಷಲ್ ಪವರು ಹನುಮಂತ್ ಅವರು ಕೊಡ್ತಾರೆ. ಆ ಸ್ಪೆಷಲ್ ಪವರ್ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಡೈರೆಕ್ಟಾಗೆ ಒಂದು ಆಟಗಳನ್ನ ಆಡೋಕ್ಕೆ ಸೆಲೆಕ್ಟ್ ಆಗ್ತಾನೆ. ಆ ವ್ಯಕ್ತಿ ಹನುಮಂತು ಯಾರು ಚೂಸ್ ಮಾಡ್ತಾರೋ ಆ ವ್ಯಕ್ತಿಗೆ ಸ್ಪೆಷಲ್ ಪವರ್ ಇರುತ್ತೆ. ಆ ಪವರ್ ಏನಪ್ಪ ಅಂದರೆ, ಅವರ ವಿರುದ್ಧ ಯಾರ್ಯಾರು ಕಂಟೆಸ್ಟೆಂಟ್ಸ್ ಆಡಬೇಕು ಅನ್ನೋದನ್ನ ಅಪೋನೆಂಟ್ಸ್ನ ಇವರೇನೆ ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ಒಂದು ಆಪರ್ಚುನಿಟಿ
ಹನುಮಂತು ಸೆಲೆಕ್ಟ್ ಮಾಡಿರೋ ಕಂಟೆಸ್ಟೆಂಟ್‌ಗೆ ಸಿಗುತ್ತೆ. ಹನುಮಂತ್ ಅವ್ರನ್ನ ಇವರೆಲ್ಲರೂ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡ್ಬೇಕಾಗಿರುತ್ತೆ. ಎಲ್ಲರಿಗೂ ಹೋಗ್ಬಿಟ್ಟು ಅವ್ರವ್ರ ಪಾಯಿಂಟ್‌ನ ಅವ್ರವ್ರು ಹೇಳ್ಕೊಳ್ತಾರೆ. ಗೌತಮಿ ಅವರಾಗಿರ್ಬೋದು, ತ್ರಿವಿಕ್ರಮ್ 2 ಸೆಕೆಂಡಲ್ಲಿ ನಾನು ಮಿಸ್ ಮಾಡ್ಕೊಂಡೆ. ನನಗೆ ಈ ಥರ ಆಪರ್ಚುನಿಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ನನಗೆ ಬೇಕು ಅಂತ ತ್ರಿವಿಕ್ರಮ್ ಹೇಳ್ತಾರೆ. ರಜತ್ ಅವರು ಕೂಡ ಅಂದರೆ 50 ಡೇಸ್ ಆದ್ಮೇಲೆ ಬಂದಿದ್ದೀನಿ ನಾನು. ನನ್ನ ಜರ್ನಿನ ನಾನೆಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತಾರೆ. ಮಂಜು ಅವರು ಕೂಡ ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ. ಬಟ್ ಮಂಜು ಅವ್ರು ಮಾತ್ರ ಇಲ್ಲಿ ನನಗೆ ವರ್ಸ್ಟ್ ಗೇಮ್ ಅಂತ ಅನ್ನಿಸ್ತು ಧನರಾಜ್ ಅವ್ರ ಜೊತೆ ಆಡಬೇಕಾದ್ರೆ. ಮಾತಾಡೋಣ. ಬಟ್ ಇಲ್ಲಿ ನನಗೆ ಹನುಮಂತು ಅವರ ಮೂವ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜನಗಳ ಮನಸ್ಸು ಹೆಂಗ್ ಗೆಲ್ಲಬೇಕು ಅಂತ ತುಂಬ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆಡ್ತಿರೋ ವ್ಯಕ್ತಿ ಅಂದರೆ ಹನುಮಂತು. ಯಾಕಂದರೆ ಆ ಪ್ಲೇಸಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ತ್ರಿವಿಕ್ರಮ್ ಅವರು ಕೊಟ್ಟಿರೋರು. ಯಾಕಂದರೆ ಈ ಒಂದು ಅಧಿಕಾರನ ನಾನು ಬಿಟ್ಟಿದ್ರೆ ಈ ಸೆಕೆಂಡ್ಸಲ್ಲೇ ನಿನಗೆ ಸಿಗೋದು ಅಣ್ಣ, ಇದನ್ನ ಆಪರ್ಚುನಿಟಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿರ್ತಿದ್ನೇನೋ ನಾನು. ಬಟ್ ಅಲ್ಲಿ ಹನುಮಂತು ಅವರು ಭವ್ಯಕ್ಕ ನನಗೆ ಹೊಡೆದಿದ್ದಾಳೆ, ಭವ್ಯಕ್ಕ ಅಲ್ಲಿ ಬ್ಯಾಡ್ ಆಗಿದ್ದಾಳೆ, ಅಷ್ಟೊಂದು ವಿ ಟಿ ಎಲ್ಲ ಪ್ಲೇ ಮಾಡಿ ತೋರಿಸಿದ್ದಾರೆ ಅಂದರೆ ಜನಗಳಿಗೆ. ಇವಾಗ ಜೈಲಿಗೆ ಬೇರೆ ಹೋಗಿದ್ದಾಳೆ. ಇವಾಗ ನಾನು ಅವಳನ್ನೇ ಮತ್ತೆ ನನಗೆ ಚಾನ್ಸ್ ಕೊಟ್ಟರೆ, ಅಬ್ಬಾ ಹನುಮಂತು ಏನಪ್ಪ ಅವಳು ನುಡ್ದಿದ್ರು ಕೂಡ ಕನ್ಸಿಡರ್ ಮಾಡಿದೆ ಅವಳಿಗೆ ಚಾನ್ಸ್ ಕೊಟ್ಟಿದ್ದಾನೆ, ಹುಡುಗರ ಥರ ಆಡ್ತಿದ್ದಾನೆ ಅಂತ ಅವಳನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾನೆ, ಇದು ನಮ್ಮ ಹನುಮಂತು ಅಂತ ಆಚೆಗಡೆ ಪಾಸಿಟಿವಿಟಿ ಬರುತ್ತೆ ಅಂತ ಹನುಮಂತುಗೆ ಸಖತ್ತಾಗಿ ಗೊತ್ತು. ಒಂದು ಒಳ್ಳೆ ಮೂವ್ ಅಂತೂ ತೊಗೊಂಡ್ರು ಅಂತ ಅನ್ನಿಸ್ತು. ಭವ್ಯ ಕೊಡ್ತಾರೆ. ಭವ್ಯಗೆ ಕೊಡ್ತಾ ಹೇಳೋ ಮಾತು, ಗಂಡು ಮಕ್ಳಿಗೆ ಸಮನಾಗಿ ಆಡ್ಕೊಂಡು ಬಂದಿದ್ದಾಳೆ, ಅಕ್ಕ ಡಿಸರ್ವಿಂಗ್ ಅಂತ ಪ್ರಾಪರ್ ರೀಸನ್ ಕೊಟ್ಟರು ಆಯಿತಾ. ಅವ್ರು ಸ್ಟ್ರಾಟಜಿ ಮಾಡೋದು ತಪ್ಪಿಲ್ಲ ಆಯಿತಾ. ಬಟ್ ಅವ್ರು ಏನು ರೀಸನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ತೋರಿಸುತ್ತೆ. ಅಲ್ಲೂ ಕೂಡ ರೀಸನ್ನು ಕೂಡ ಒಳ್ಳೇದು ಕೊಡ್ತಾ ಹನುಮಂತ್ ಅವರು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದ್ರು ನೆನ್ನೆ ಅಂತ ಅನ್ನಿಸ್ತು ನನಗೆ. ಇನ್ನು ಭವ್ಯ ಅವರು ಯಾರ್ಯಾರನ್ನ ಚೂಸ್ ಮಾಡಬೇಕು ಒಂದು ಟಾಸ್ಕಲ್ಲಿ ಅಂತ ಬಂದಾಗ ರಜತ್ನ ಚೂಸ್ ಮಾಡ್ತಾರೆ, ಮತ್ತು ಮೋಕ್ಷಿತನ ಚೂಸ್ ಮಾಡ್ತಾರೆ, ಮತ್ತು ಗೌತಮಿನ ಚೂಸ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರು ಒಂದು ತ್ರಿವಿಕ್ರಮ್ ಅವರ ನೆಕ್ಸ್ಟ್ ಶಾಡೋ ಕಾಣಿಸೋಕ್ಕೆ. ಹೆಂಗ್ ಮುಖ ಮಾಡ್ಕೊಂಡ್ರು ಅಂದರೆ ರಜತ್ನ ಚೂಸ್ ಮಾಡಿದಾಗ ತ್ರಿವಿಕ್ರಮ್ ಅವರು ಮುಖ ಎಲ್ಲ ಹಿಂಜಾಕ್ಕೊಬಿಟ್ರು ಆಯಿತಾ. ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಅದ್ದುಮ್ಕೊಂಡು ಇಟ್ಕೊಂಡಿರ್ತಾರಲ್ಲ ಕೋಪ, ಹಂಗಿತ್ತು ತ್ರಿವಿಕ್ರಮ್ ಮುಖ ರಜತ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ. ಅದಾದ ನಂತರ ಬಿಗ್ ಬಾಸ್ ಅವರಿಂದ ಅನೌನ್ಸ್ಮೆಂಟ್ ಬರುತ್ತೆ. ಜಸ್ಟ್ ಅವರೆಲ್ಲ ನೀವು ಕೂಡ ಪಾಯಿಂಟ್ಸ್ನ ಗಳಿಸ್ಬೋದು, ಯಾರು ವಿನ್ ಆಗ್ತಾರೆ ಅಂತ ಗೆಸ್ ಮಾಡಿಬಿಟ್ಟು ನೀವು ಕೂಡ ಪಾಯಿಂಟ್ಸ್ನ ಗಳಿಸ್ಬೋದು ಅಂತ ಅಂದಾಗ ತ್ರಿವಿಕ್ರಮ್ ಎಸ್ ಅಂತ ಅಂದ್ಬಿಟ್ಟು ಕುತ್ಕೋತಾರೆ. ಆ ಟಾಸ್ಕ್ ಏನಪ್ಪ ಆಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ ಆಯಿತಾ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಮೋಕ್ಷಿತ ಮತ್ತು ಭವ್ಯ ಮಾತ್ರ ನೆಕ್ಸ್ಟ್ ಲೆವೆಲ್ ಆಡಿದ್ರು. ಅವ್ರ ಕಾಲನ್ನ ಎಣ್ಣೆಲಿ ಹಚ್ಕೊಂಡು ಒಂದು ಹಿಂಗೆ ಸ್ಲ್ಯಾಂಟ್ ಆಗಿರೋದನ್ನ ಹತ್ಕೊಂಡು ಅಲ್ಲಿ ಒಂದು ಇಟ್ಟಿಗೆ ಥರ ಇಟ್ಟಿರ್ತಾರೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಯಾರನ್ನ ಅವರು ಆ ರೌಂಡಿಂದ ಆಚೆ ಹಾಕಬೇಕು ಅಂತ ಇಷ್ಟಪಡ್ತಾರೋ ಆ ಒಂದು ಬುಟ್ಟಿಗೆ ಹಾಕಬೇಕಾಗಿರುತ್ತೆ ಆ ಕಟ್ಟಿಗೆನ. ಫಸ್ಟು ಎಲ್ಲರೂ ಸೇರಿಬಿಟ್ಟು ಗೌತಮಿನ ಟಾರ್ಗೆಟ್ ಮಾಡ್ತಾರೆ. ಬಟ್ ಇಟ್ ವಾಸ್ ನಾಟ್ ಅಟ್ ಆಲ್ ಪ್ಲಾನ್. ರಜತ್ ಟಾರ್ಗೆಟ್ ಗೌತಮಿನೇ ಆಗಿರುತ್ತೆ, ಮೋಕ್ಷಿತ ಟಾರ್ಗೆಟ್ ಕೂಡ ಗೌತಮಿನೇ ಆಗಿರುತ್ತೆ. ಬಟ್ ಇಲ್ಲಿ ಭವ್ಯ ಟಾರ್ಗೆಟ್ ಮಾತ್ರ ರಜತ್ ಆಗಿರುತ್ತೆ. ಸ್ಟಾರ್ಟಿಂಗು ರಜತ್ ಅವ್ರ ಬುಟ್ಟಿಗೆ ಒಂದು ಸ್ವಲ್ಪ ಹಾಕ್ತಾರೆ ಭವ್ಯರು, ನಂತರ ಎಲ್ಲರೂ ಗೌತಮಿಗೆ ಹಾಕ್ತಿರೋದನ್ನ ನೋಡ್ಬಿಟ್ಟು ಭವ್ಯವರು ಕೂಡ ಗೌತಮಿಗೆ ಹಾಕೋಕ್ಕೇನೆ ಶಿಫ್ಟ್ ಆಗ್ತಾರೆ. ಆದರೆ ಗೌತಮಿಯವರು ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಒಬ್ಬರೇನೆ 11 ಹಾಕಿರ್ತಾರೆ, 3 ಜನನು ಸೇರಿ 16 ಹಾಕಿರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ನನಗೆ ಈ ಸಲ ಮಿಡ್ ವೀಕ್ ಎಲಿಮಿನೇಷನ್ ಮಂಜು ಅವ್ರು ಆಗ್ತಾರೆ ಅಂತ ಅನ್ನಿಸ್ತಾ ಇದೆ, ಗೌತಮಿಯವ್ರು ಆಗ್ತಾರೆ ಅಂತಂತೂ ಅನ್ನಿಸ್ತಾ ಇಲ್ಲ. ಅವ್ರ ಪರ್ಫಾರ್ಮೆನ್ಸ್, ಅವ್ರು ಮಾತಾಡೋ ಒಂದು ವೇ ಎಲ್ಲ ಕೂಡ ಇತ್ತೀಚೆಗೆ ಈ ವಾರ ತುಂಬ ಚೆನ್ನಾಗಿದೆ. ಆಟ ಆಡೋಕ್ಕೆ ಸಿಗದೇ ಇದ್ರೇನು, ವ್ಯಕ್ತಿತ್ವದ ಆಟ ಅಲ್ವಾ. ಮೋಸ್ಟ್ಲಿ ಗೌತಮಿಯವರು ಈ ವಾರ ಸೇವ್ ಆಗ್ತಾರೆ, ಮಂಜಣ್ಣ ಎಲಿಮಿನೇಟ್ ಆಗ್ತಾರೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ರೌಂಡು ಗೌತಮಿ ಅವರು. ನೆಕ್ಸ್ಟ್ ರೌಂಡಲ್ಲಿ ಇದ್ದಿದ್ದು ಮಾರಿ ಹಬ್ಬ. ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್, ಫ್ರೆಂಡ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಗೊತ್ತಿರುತ್ತೆ ಸರ್, ಅವರೇ ಫ್ರೆಂಡ್ಸು ಅಂತಾರಲ್ಲ, ಇದು ನನಗೆ ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ತ್ರಿವಿಕ್ರಮ್ ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ಭವ್ಯರು ಗೊತ್ತಾಗ್ತಾಯಿದೆ, ಭವ್ಯರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ತ್ರಿವಿಕ್ರಮ್ಗೆ ಗೊತ್ತಾಗ್ತಾ ಇದೆ. ಹೋಗ್ಬಿಟ್ಟು ರಜತ್ಗೆ ಹೇಳ್ತಾರೆ, ಹೋಗಿ ಮೋಕ್ಷಿತ ಹತ್ರ ಕೂತ್ಕೊಂಡು ಮಾತಾಡು ಹೋಗು ಅಂತ. ಅವಾಗ ಭವ್ಯರು ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಿ ಆಗಲೇ ಹೇಳ್ಕೊಡ್ತಾ ಇದ್ದಾರೆ ಮೋಕ್ಷಿತ ಹತ್ರ ಹೋಗಿ ಮಾತಾಡು ಅಂತ ಇಲ್ಲಿ ಹೇಳ್ತಿರ್ತಾರೆ. ಅಲ್ಲಿ ತ್ರಿವಿಕ್ರಮ್ ಬಿಟ್ಟಾಕು, ಇಷ್ಟೊತ್ತಿಗೆ ಅವಳು ಗೊತ್ತಾಗ್ಬಿಟ್ಟಿರುತ್ತೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. ಅವರೇ ಮಾತಾಡ್ಕೊಂಡಿರ್ತಾರೆ ಬಿಟ್ಟಾಕು ಅನ್ನೋದು. ಇಲ್ಲಿ ಅವಾಗಲೇ ಇವ್ರು ಮಾತಾಡ್ಕೊಂಡಿರ್ತಾರೆ, ನೋಡು ಅವಾಗಲೇ ಹೇಳ್ತಾ ಇದ್ದಾರೆ ನಾವು ಆಗಲೇ ಮಾತಾಡ್ಕೊಂಡಿದ್ದೀವಿ ಅಂತ ಈ ಕಡೆ ಮಾತಾಡ್ತಾ ಇರ್ತಾರೆ. ಅಂದರೆ ಇವರಿಬ್ಬರು ಮೈಂಡು ಸೈಮಲ್ಟೇನಿಯಸ್ಲಿ ಸೇಮ್ ಓಡ್ತಾ ಇದೆ ಅಂತಂತೂ ನನಗೆ ಆ ಟಾಸ್ಕಲ್ಲಿ ಗೊತ್ತಾಯಿತು. ಆದರೆ ಇವರಿಬ್ಬರು ಮಾತಾಡ್ಕೊಂಡಿರ್ತಾರೆ. ಮೋಕ್ಷಿತ ಮತ್ತು ಭವ್ಯ ರಜತ್ನ ಟಾರ್ಗೆಟ್ ಮಾಡಬೇಕು ಅಂತ. ಹಂಗೆ ಟಾರ್ಗೆಟ್ ಮಾಡಿ ರಜತ್ನ ಆಚೆ ಹಾಕ್ತಾರೆ. ಇವರಿಬ್ಬರು ಆಡಿದಾಗ ಇಬ್ಬರು ಸೇಮ್ 14 ಕಲೆಕ್ಟ್ ಮಾಡ್ತಾರೆ. 5ನ ಕೊಟ್ಬಿಟ್ಟು ಅಲ್ಲಿಗೆ ಹಾಕು ಅಂದಾಗ ಲಿಟ್ರಲಿ ಯಾರು ಅಂತ ನನಗಂತೂ ಮೋಕ್ಷಿತದ್ದು ಫಸ್ಟ್ ಹೋಯ್ತು, ಇಲ್ಲಾಂದ್ರೆ ಭವ್ಯದ ಫಸ್ಟ್ ಹೋಯ್ತು ಅಂತ ಅನ್ನಿಸ್ಲೇ ಇಲ್ಲ. ಇಬ್ಬರು ಕಂಟಿನ್ಯೂಸ್ ಆಗಿ ಇಬ್ಬರು ಫಸ್ಟೇ ಹಾಕಿದ್ರು. ಬಟ್ ಯಾವ ಬೇಸ್ ಮೇಲೆ ಕೊಟ್ಟರು ಅವರು ನೋಡಿರ್ತಾರಲ್ವ ಹನುಮಂತ್ ಅವರು. ಸೊ 100 ಪಾಯಿಂಟ್ಸ್ ಮೋಕ್ಷಿತಾಗೆ, 50 ಪಾಯಿಂಟ್ಸ್ ಭವ್ಯಾಗೆ ಬರುತ್ತೆ. ಮೋಕ್ಷಿತ್ ಅವ್ರು ಗೆಲ್ತಾರೆ. ಇವಾಗ ಯಾರು ಗೆಲ್ತಾರೆ ಅಂತ ಡಿಸೈಡ್ ಮಾಡಿದ್ರಲ್ಲ ಅವ್ರು ತೋರಿಸ್ರಪ್ಪ ಅಂದಾಗ ತ್ರಿವಿಕ್ರಮು ರಜತ್ ಅವ್ರು ಬರ್ದಿರ್ತಾರೆ.
ಆ, ಇನ್ನು ಯಾರು ಧನರಾಜ್ ಅವರು ಭವ್ಯ ಅವ್ರು ಬರ್ದಿರ್ತಾರೆ, ರಜತ್ ಅವರು ಭವ್ಯ ಅವ್ರು ಬರ್ದಿರ್ತಾರೆ ಅನ್ಸುತ್ತೆ. ಸೊ ಹಂಗಾಗಿ ಅಲ್ಲಿ ಯಾರಿಗೂ ಪಾಯಿಂಟ್ಸ್ ಸಿಗಲ್ಲ. ಅಂದರೆ 25 ಪಾಯಿಂಟ್ಸ್ ಏನು ಅಲಾಟ್ ಮಾಡಿರ್ತಾರೆ ಬಿಗ್ ಬಾಸ್ ಅವರು, ಅದು ಯಾರಿಗೂ ಸಿಗಲ್ಲ. ಯಾರ್ಯಾವುದು ರಜತ್ ಆಟ ಜೊತೆ ಸೇರ್ಕೊಂಡು ಹಿಂಗೆ ರಜತ್ ಅವ್ರು ಆಚೆ ಹಾಕಿದಾಗ ಇವರಿಬ್ರು ಮಾತಾಡ್ಕೊಳ್ತಾರೆ. ಯಾರು ತ್ರಿವಿಕ್ರಮು ಮತ್ತೆ ರಜತ್ತು ಮತ್ತೆ ಮೋಕ್ಷಿತಾ ಅವರೆಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ, ನಾನು ನಾನು ನಿನ್ನ ಜೊತೆ ಫಸ್ಟು ನಾನು ನಿನ್ನ ಬಂದು ಕೇಳೋಣ ಅನ್ಕೊಂಡೆ ನನಗೆ ಸಪೋರ್ಟ್ ಮಾಡು ಅಂತ. ಬಟ್ ಆದರೆ ನನಗೆ ಗೊತ್ತಿತ್ತು ನೀನು ಈ ಥರ ಗೇಮ್ ಎಲ್ಲ ಆಡಲ್ಲ, ಮೋಕ್ಷಿತಾ ನ್ಯಾಯವಾಗಿ ಆಡ್ತಾಳೆ, ನಿಯತ್ತಾಗಿ ಆಡ್ತಾಳೆ ಅಂತ ಅಂದ ಅವನು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ನಾನು ನಿನ್ನಿಂದ ಅಂತಾರೆ. ಇಲ್ಲಿ ನ್ಯಾಯವಾಗೇ ನಿಯತ್ವಾಗೇ ಆಡಿದ್ರು, ಇದು ಗೇಮ್ ಸ್ಟ್ರಾಟಜಿ ಅಷ್ಟೇ. ಅದನ್ನು ಮೋಕ್ಷಿತಾ ಅವರು ಕೂಡ ಆನ್ಸರ್ ಕೊಟ್ಟರು. ತ್ರಿವಿಕ್ರಮ್ ಇದ್ಬಿಟ್ಟು ಇದಕ್ಕೆ ಫಿನಾಲೆಗೆ ಯಾರು ಹೋಗ್ಬಾರ್ದು ಅಂದರೆ ಭವ್ಯ ಸೆಲೆಕ್ಟ್ ಮಾಡ್ತೀರಾ, ಈಗ ನೋಡಿದ್ರೆ ಭವ್ಯ ಜೊತೆನೇ ಸೇರಾಡ್ತೀರಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ತ್ರಿವಿಕ್ರಮ್ ಹೊಟ್ಟೆ ಉರಿತಾ ಇದೆಯಾ ಭವ್ಯ ಗೆದ್ದಿದ್ದಾರೆ ಅಂತ? ಏನಾಗ್ತಿದೆ ಆಕ್ಚುಲಿ? ಇವಾಗ ಭವ್ಯ ಅವ್ರು ಕ್ವಶನ್ ಮಾಡ್ಬೋದು ತಾನೆ, ಯಾಕೆ ಹಂಗೆ ಕೇಳ್ತಾ ಇದ್ದೀರಾ ಮೋಕ್ಷಿತಾಗ ಹೋಗಿ, ನಾನು ಗೆದ್ದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಂತ ಭವ್ಯ ಅವರು ಕೇಳ್ಬೋದು ಅಲ್ವಾ? ಹಂಗೆ ಕೇಳಿದ್ರೆ ಅಫೆಂಡ್ ಆಗೋಗ್ಬಿಡ್ತಾರೆ ತ್ರಿವಿಕ್ರಮ್. ಬಟ್ ತ್ರಿವಿಕ್ರಮ್ ಮಾತ್ರ ಭವ್ಯ ಅವ್ರ ವಿರುದ್ಧ ಮಾತಾಡ್ಬೋದು. ಏನು ಲಾಜಿಕ್ ತ್ರಿವಿಕ್ರಮ್ ಅವ್ರದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಡಿಸಿಷನ್ ಎಲ್ಲ ಆದಮೇಲೆ ಗೆದ್ದಿರೋ ಮೋಕ್ಷಿತಾಗೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಆಬ್ವಿಯಸ್ಲಿ ಅವ್ರಿಗೆ ಯಾರು ಅಪೋನೆಂಟ್ಸ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅಲ್ವಾ? ಸೊ ಅವ್ರು ಇದ್ಬಿಟ್ಟು ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಮಂಜಣ್ಣವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಮತ್ತೆ ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಸೆಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಭವ್ಯ ಅವ್ರು ಗೆದ್ದು ಬಂದಾದ್ಮೇಲೆ ತ್ರಿವಿಕ್ರಮ ಮತ್ತೆ ಭವ್ಯ ಅವ್ರ ನಡುವೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದಾನೇ ಆಕ್ಚುಲಿ ಎಲ್ಲರೂ ಕೂಡ ಒಂದು ಮೇಜರ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಏನು ಹೇಳ್ತಾರೆ ಅಂದರೆ ತ್ರಿವಿಕ್ರಮ್ ಅವರು, ನೋಡು ಇವಾಗ ನೀನು ನಿನ್ನ ಯಾರು ಸೆಲೆಕ್ಟ್ ಮಾಡಲ್ಲ ಆಯ್ತಾ, ಇಲ್ಲಿ ನಾನು ನೀನು ಮಾತಾಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗಿತ್ತು, ನೀನು ಯಾಕೆ ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತ ಕೇಳಿದಾಗ ಭವ್ಯ ಅವ್ರು ಆನ್ಸರ್ ಕೊಡೋದು, ನೋಡಿ ನೀವು ನಾನೇನಾದರೂ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನೀವು ಗೆದ್ದಾಗ ನೀವು ನನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ನನಗೆ ಅನಿಸಿರ್ಲಿಲ್ಲ. ನೀವು ನಿಮ್ಮ ಸ್ಟ್ರಾಟಜಿ ಮಾಡಿಕೊಂಡು ನಿಮ್ಗೆ ಯಾರು ಬೇಕೋ ಅವ್ರನ್ನ ಆಡಿಸ್ತೀರಾ ಅಂತಲೇ ನಾನು ಅಂದ್ಕೊಂಡಿದ್ದು, ಅದಕ್ಕೋಸ್ಕರ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತ ಹೇಳ್ತಾರೆ ಭವ್ಯ ಅವರು. ಇದು ಕೂಡ ಕರೆಕ್ಟೇ ಅಲ್ವಾ? ಯಾವಾಗ ತಾನೇ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹೆಸರನ್ನ ತೊಗೊಂಡಿದ್ದಾರೆ? ಯಾವಾಗಲೂ ಮೋಕ್ಷಿತಾ, ರಜತ್ತು, ಮಂಜಣ್ಣ ಹಿಂಗಂತಾನೆ ಅಂದ್ಕೊಂಡಿರ್ತಾರೆ. ವೆರಿ ರೇರು, ತುಂಬ ಅಂದರೆ ತುಂಬ ರೇರು. ಎಲ್ಲರೂ ಮನೆ ಪೂರ್ತಿ ಭವ್ಯ ಅಂದಾಗ ಮಾತ್ರ ತ್ರಿವಿಕ್ರಮ್ ಭವ್ಯ ಅಂದಿದ್ದಾರೆ. ಇಲ್ಲಾಂದರೆ ಭವ್ಯ ಅವ್ರನ್ನ ಉತ್ತಮ ಕಳ್ಕೊಂಡು ಅಂದರೆ ಕನ್ಸಿಡರ್ ಮಾಡಿಲ್ಲ ತ್ರಿವಿಕ್ರಮ್ ಅವರು. ಯಾವುದಾದ್ರೂ ಒಂದು ಗೇಮ್ ಅಂದಾಗ ಇಲ್ಲಿವರೆಗೂ ಎಲ್ಲೂ ಭವ್ಯನ ಕನ್ಸಿಡರ್ ಮಾಡಿಲ್ಲ ತ್ರಿವಿಕ್ರಮ್ ಅವರು. ಸೊ ಭವ್ಯ ಅವ್ರು ಹೆಂಗೆ ಅಂದ್ಕೊಳ್ತಾರೆ, ತ್ರಿವಿಕ್ರಮ್ ವಿನ್ ಆದರೆ ನನ್ನ ಕನ್ಸಿಡರ್ ಮಾಡ್ತಾರೆ ಅಂತ, ಅದೇ ನನ್ನ ಸ್ಟ್ರಾಟಜಿ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಫುಲ್ ಅಫೆಂಡ್ ಆಗ್ತಾರೆ. ಹಂಗಂದ್ರೆ ನೀನು ನಾನು ಸ್ಟ್ರಾಟಜಿ ಮಾಡ್ತೀನಿ ಅಂತ ನೀನು ನನ್ನ ಕನ್ಸಿಡರ್ ಮಾಡಿಲ್ಲ, ಆದರೆ ನಾನು ಸ್ಟ್ರಾಂಗು ಅಂತ ಅದೆಲ್ಲ ಮಾತಾಡೋದಲ್ಲ, ಅದೆಲ್ಲ ಸುಳ್ಳು. ನಾನು ಸ್ಟ್ರಾಂಗು ಅಲ್ಲ, ಏನೂ ಅಲ್ಲ, ನಾನು ಸ್ಟ್ರಾಟಜಿ ಮಾಡ್ತೀನಿ, ನಾನು ಹಿಂಗೆ ಆಡ್ತೀನಿ ಅಂತಲೇ ನೀನು ಕನ್ಸಿಡರ್ ಮಾಡಿಲ್ಲ ಅಲ್ಲ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಹಬ್ಬಾ! ಏನ್ ಗುರು ಥಿಂಕ್ ಮಾಡ್ತೀಯ ಅಂದ್ರೆ, ಇಲ್ಲ ಅವ್ರ ಭವ್ಯ ಅಂತೂ ಹೇಳಿ ಸುಸ್ತಾಗೋಯ್ತು ತ್ರಿವಿಕ್ರಮ್‌ಗೆ. ಇಲ್ಲ ತ್ರಿವಿಕ್ರಮ್, ನೀವು ಸ್ಟ್ರಾಟಜಿ ಮಾಡ್ತೀರಾ, ನೀವು ಸ್ಟ್ರಾಂಗ್ ಇದ್ದೀರಾ, ಅದಕ್ಕೋಸ್ಕರನೂ ಕೂಡ ತ್ರಿವಿಕ್ರಮ್ ನೀವೆಲ್ಲನೂ ಏನೇನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ ಹಂಗೆಲ್ಲ ಹೇಳ್ತಾರೆ. ಬಟ್ ತ್ರಿವಿಕ್ರಮು ಕೇಳಕ್ಕೆ ಅಲ್ಲಿ ರೆಡಿನೇ ಇರಲಿಲ್ಲ. ಅದಾದ ನಂತರ ಆಬ್ವಿಯಸ್ಲಿ ಮೋಕ್ಷಿತಾ ಅವರು ಇವ್ರನ್ನ ಕನ್ಸಿಡರ್ ಮಾಡ್ತಾರೆ, ಮಂಜಣ್ಣ ಮತ್ತೆ ನಮ್ಮ ಧನು ಮತ್ತೆ ಭವ್ಯನ ಕನ್ಸಿಡರ್ ಮಾಡ್ತಾರೆ. ಮಂಜಣ್ಣ ಎಷ್ಟು ವರ್ಸ್ಟ್ ಆಡಿದ್ರು ಅಂದ್ರೆ, ಈ ಒಂದು ಜೀವಕ್ಕೆ ಬುದ್ಧಿನೇ ಬರಲ್ಲ ಗುರು ಅಂತ ಅನ್ನಿಸ್ತು. ಹಂಗೆ ಎಳ್ದಾಕಿ ಚಿತ್ತಾಕಿ ಉಳ್ಳಾಡ್ಸಿ ಧನುನ ಹೆಂಗ್ ಆಡಿದ್ರು ಅಂದ್ರೆ ಹಂಗಾಡಿದ್ರು. ಅಸಹ್ಯ ಅನ್ನಿಸ್ತು ನನಗಾದ್ರೆ. ಇನ್ನೂ ಬೆಟರ್ ವೇಗೆ ಮಂಜಣ್ಣ ಆಡ್ಬೋದಾಗಿತ್ತು. ಮಂಜಣ್ಣನೇ ಅನ್ಫಾರ್ಚುನೇಟ್ಲಿ ಆಚೆ ಬಂದರು. ಫಸ್ಟು ಅವರೆಲ್ಲ ಮಾಡಬೇಕಾಗಿದ್ದು, ಇವರಿಬ್ಬರು ಪ್ಲಾನ್ ಮಾಡ್ಕೊಂಡು ಆಡ್ತಿರೋದ್ರಿಂದ ಫಸ್ಟ್ ಇವ್ರನ್ನೇ ಎಲಿಮಿನೇಟ್ ಮಾಡಬೇಕಾಗಿತ್ತು, ಭವ್ಯ ಮತ್ತೆ ಮೋಕ್ಷಿತಾನ. ಬಟ್ ಅವರು ಧನುನ್ ಮೇಲೆ ಟಾರ್ಗೆಟ್ ಮಾಡೇನೆ ತಪ್ಪು ಮಾಡಿದ್ರು. ಮಂಜಣ್ಣ ಮತ್ತೆ ಧನು ಮಾತಾಡ್ಕೊಂಡು ಎಲಿಮಿನೇಟ್ ಮಾಡಬೇಕಾಗಿತ್ತು ಯಾರನ್ನ, ಮೋಕ್ಷಿತಾ ಮತ್ತೆ ಭವ್ಯನ. ಬಟ್ ಅಲ್ಲಿ ಅವ್ರ ಸ್ಟೆಪ್ಪೇ ರಾಂಗ್ ಆಗಿತ್ತು. ಧನುನ್ ಎಲಿಮಿನೇಟ್ ಮಾಡಕ್ ಹೋದ್ರು, ಮಂಜಣ್ಣ ಎಲಿಮಿನೇಟ್ ಆದ್ರು. ಅದಾದ ನಂತರ ಇವರಿಬ್ರು ಆಬ್ವಿಯಸ್ಲಿ ಮಾತಾಡ್ಕೊಂಡಿರ್ತಾರಲ್ಲ, ಧನುನ್ ಎಲಿಮಿನೇಟ್ ಮಾಡಿದ್ರು. ಮೋಕ್ಷಿತಾ ಮತ್ತೆ ಭವ್ಯ ಅಂತೂ ನಗನಾಗ್ತಾನೆ ಆ ಆಟ ಮುಗಿಸ್ಬಿಟ್ರು. ರೊಮ್ಯಾಂಟಿಕ್ ಸೀನ್ ನೋಡ್ದಂಗೆ ಆಗ್ತಿದೆ ಅಂತ ಇದ್ರು ಧನರಾಜ್ ಅವರು. ಅಷ್ಟು ಚಂದ, ಅಷ್ಟು ಈಸಿಯಾಗಿ ಆ ಥರ ಗೇಮ್ ಆಡಬೇಕು. ಈ ಥರ ಟಾಕ್ಸಿಕ್ ಗೇಮ್ ಎಲ್ಲ ನಿಜವಾಗ್ಲೂ ಆಡಬಾರ್ದು. ಸೊ ಇಲ್ಲಿ ಭವ್ಯ ಅವ್ರು ಗೆದ್ದಿರ್ತಾರೆ. ಭವ್ಯರ್ಗೆ 100 ಪಾಯಿಂಟ್ಸು, ಮೋಕ್ಷಿತಾಗೆ 50, ಧನರಾಜ್ಗೆ 25, ಮಂಜಣ್ಣ 0. ಅಲ್ಲಿ ಸ್ವಲ್ಪ ಡಿಸ್ಕಷನ್ನು ಗೌತಮಿಯವ್ರ ನಡುವೆನೂ ಆಗುತ್ತೆ. ಯಾಕಂದ್ರೆ ಧನರಾಜ್ ಅವ್ರ ಹೆಸರನ್ನೇ ಎಲ್ಲರೂ ಬರ್ದಿರ್ತಾರೆ. ರಜತ್ತು ಮತ್ತೆ ತ್ರಿವಿಕ್ರಮು ಮತ್ತೆ ಇವರು ಗೌತಮಿ ಎಲ್ಲರೂ ಕೂಡ ರಜತ್ ಅವ್ರ ನೇಮೇ ಬರ್ದಿರ್ತಾರೆ. ಇಲ್ಲಿ ಮಂಜಣ್ಣ ಒಂದು ಸ್ವಲ್ಪ ಪೊಸೆಸಿವ್ ಆಗ್ತಾರೆ. ಗೌತಮಿ ಕೂಡ ನನ್ನ ಹೆಸರು ಬರ್ದಿಲ್ವಲ್ಲ ಅಂತ. ಗೌತಮಿ ಅದಕ್ಕೆ ಟಕ್ಕರ್ ಕೊಡ್ತಾರೆ. ಯಾರು ಎಡವಟ್ ಮಾಡ್ಕೊಳ್ತಾರೆ ಅಂತ ಕೇಳಿದಿದ್ರೆ ನಾನು ನಿಮ್ಮ ಹೆಸರು ಬರ್ದಿತ್ತಿದ್ನೇನೋ, ಅದು ನಮ್ಗೆ ಗೊತ್ತಿತ್ತು ನೀವು ಎಡವಟ್ ಮಾಡ್ಕೊಳ್ತೀರಾ, ಸೋಲ್ತೀರಾ ಅಂತ, ಅದಕ್ಕೋಸ್ಕರನೇ ನಾನು ನಿಮ್ಮ ಹೆಸರು ಬರೀಲಿಲ್ಲ ಅಂತ ಡೈರೆಕ್ಟಾಗೇ ಹೇಳ್ತಾರೆ. ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಹೋಗಿ ಬೇಜಾರು ಮಾಡ್ಕೊಂಡಿರ್ತಾರೆ. ಭವ್ಯ ಅವ್ರನ್ನೂ ನಂಗೆ ಅದಕ್ಕೆ ಇಷ್ಟ ಆಗಿದ್ದು. ಅಲ್ಲಿ ಆಲ್ರೆಡಿ ತ್ರಿವಿಕ್ರಮ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ಮತ್ತೆ ಅಂತೆಲ್ಲ ಗೊತ್ತಿದ್ರು ಕೂಡ ಮತ್ತೆ ಹೋಗಿ ಮಾತಾಡಿಸ್ತಾರೆ ತ್ರಿವಿಕ್ರಮ್ನ. ಬೇಜಾರು ಮಾಡ್ಕೊಂಡಿದ್ದೀರಾ, ಯಾರು ನನ್ನ ಟಾಸ್ಕಲ್ಲಿ ಅಂದರೆ ಟಾಸ್ಕಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ವಾ ಅಂತ ಅಂದರೆ ತ್ರಿವಿಕ್ರಮ್ ಇದ್ಬಿಟ್ಟು ಹೌದು ಮತ್ತೆ ಇನ್ನೇನು,
ಆಲ್ರೆಡಿ ಬಿಗ್ ಬಾಸ್ ಅವ್ರ ಜೊತೆ ಮೈಕ್ ಇದು ಕ್ಯಾಮ್ರಾಲ್ಲೂ ಕೂಡ ಮಾತಾಡಿರ್ತಾರೆ ತ್ರಿವಿಕ್ರಮು. ಬಿಗ್ ಬಾಸ್ ನಾನು ಈ ಚೀಲ ಟಾಸ್ಕಲ್ಲಿ ನಾನು ಭವ್ಯ ಅವ್ರ ಹೆಸರು ಬರಿಬೇಕು ಅನ್ಕೊಂಡಿದ್ದೆ, ಬರೀಲಿಲ್ಲ. ಅಲ್ಲಿ ಪಾಯಿಂಟ್ಸ್ ಹೋಯ್ತು. ಮತ್ತೆ ಈಗ ನಾನು ಯಾರು ಗೇಮಲ್ಲಿ ಸೆಲೆಕ್ಟ್ ಮಾಡಲ್ಲ, ಅದಂತೂ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಅಲ್ಲಿಗೆ ಭವ್ಯ ಅವ್ರು ಬರ್ತಾರೆ, ಮಾತಾಡ್ತಾರೆ, ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ, ಯಾಕೆ ತ್ರಿವಿಕ್ರಮ್ ಯಾರು ತಗೊಳ್ತಾ ಇಲ್ಲ ಆಟಕ್ಕೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಆಬ್ವಿಯಸ್ಲಿ ಭವ್ಯ, ಅಫ್ಕೋರ್ಸ್ ಭವ್ಯ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿರು ವಿಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದಾರೆ ತ್ರಿವಿಕ್ರಮ್. ನಿಮ್ಗೆ ಏನು ಅನಿಸ್ತಾ ಇದೆ, ಹುಡುಗಿರು ವಿಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ನನಗೆ ಇಲ್ಲಿ ಹುಡುಗಿರು ವಿಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂತೂ ಖಂಡಿತ ಅನ್ನಿಸ್ತಾ ಇಲ್ಲ, ಆಯಿತಾ. ಹುಡುಗಿರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರು 100% ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಆಗ್ತಾ ಇಲ್ಲ ಅಂದರೂ ಕೂಡ ಒಂದು ಪುಷ್ ಕೊಡ್ತಾ ಇದ್ದಾರೆ ಹುಡುಗರಿಗೆ ಟಫ್ ಕಾಂಪಿಟೇಷನ್ ಕೊಡೋಕ್ಕೆ. ಎಕ್ಸಾಂಪಲು ತ್ರಿವಿಕ್ರಮು ಹೇಳ್ತಾರೆ, ಹುಡುಗಿರು ಒಂದು ಈ ಮಂಕು ಮುಖ ಮಾಡ್ಕೊಳ್ಳೋದಾಗಿರ್ಬೋದು, ಬೇಜಾರು ಮಾಡ್ಕೊಳ್ಳೋ ಥರ ಆ್ಯಕ್ಟ್ ಮಾಡೋದಾಗಿರ್ಬೋದು, ಅಳೋ ಥರ ಆ್ಯಕ್ಟ್ ಮಾಡೋದು, ಕಿರ್ಚೋ ಥರ ಆ್ಯಕ್ಟ್ ಮಾಡೋದು, ಹುಡುಗಿರು ಬೇರೆ ಬೇರೆ ಥರನೇ ಆಡ್ತಾ ಇದ್ದಾರೆ, ಆಯಿತಾ. ಅದನ್ನ ನೋಡಿದಾಗ ನಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ನಿಜವಾಗ್ಲೂ ನಾನು ಏನಾದರೂ ತಪ್ಪು ಮಾಡಿಬಿಟ್ನಾ ಅಂತ ಹುಡುಗರು ಹಿಂದೆ ಉಳಿದ್ಬಿಡ್ತಾರೆ. ಅದು ನಮಗೆ ಮೈನಸ್ ಆಗುತ್ತೆ ಭವ್ಯ ಅಂತ ಹೇಳ್ತಾ ಇರ್ತಾರೆ ತ್ರಿವಿಕ್ರಮ್ಗೆ. ಅದಕ್ಕೆ ಭವ್ಯ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು, ಆಯಿತಾ. ನೋಡಿ ತ್ರಿವಿಕ್ರಮ್, ಬರೀ ಅಳೋದಾಗ್ಲಿ, ಕಿರ್ಚೋದಾಗ್ಲಿ, ಏನಾದರೂ ಆಗಲಿ, ಒಂದು ಚಿಕ್ಕ ಮಗು ಹತ್ರ ಕೂಡ ಬೇರೆಯವ್ರ ಮನಸ್ಸು ಕರಗುತ್ತೆ. ಹುಡುಗ ಹುಡುಗಿ ಅಂತ ಯಾರೂ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಯಾರೇ ಹತ್ರೂ ಕೂಡ ಆಚೆಗಡೆ ಇರೋರಿಗೆ ಅದು ಜೆನ್ಯೂನ್ ಅಂತ ಅನ್ಸಿದ್ರೆ ಅದು ನಿಜವಾಗ್ಲೂ ಫೀಲ್ ಆಗ್ತಾರೆ. ಅದು ಹುಡುಗ ಹುಡುಗಿ ಅಂತ ಯಾರೂ ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಂದರೆ ಅಲ್ಲಿ ತ್ರಿವಿಕ್ರಮು, ಇಲ್ಲ ಭವ್ಯ, ನೀನು ಗೊತ್ತಾಗಲ್ಲ ಭವ್ಯ, ಆಚೆ ಕೂಡ ಹುಡುಗರ ಹತ್ರ ಯಾರೂ ನೋಡಲ್ಲ, ಒಳಗಡೆ ಕೂಡ ಹುಡುಗರ ಹತ್ರ ಹುಡುಗರು ಬೇಜಾರು ಮಾಡ್ಕೊಂಡ್ರೆ ಯಾರು ಕನ್ಸಿಡರ್ ಮಾಡಲ್ಲ ಭವ್ಯ ಅಂತ ಹೇಳ್ತಾರೆ. ಯಪ್ಪ ದೇವ್ರೆ, ಎಷ್ಟು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಗುರು ತ್ರಿವಿಕ್ರಮು ಅಂತ ಅನ್ನಿಸ್ತು ನನಗೆ. ಭವ್ಯ ಅವ್ರು ಇದ್ಬಿಟ್ಟು, ಇಲ್ಲ ಇಲ್ಲ ತ್ರಿವಿಕ್ರಮ್ ಹಂಗೆ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ಭವ್ಯ ಬುಡಕ್ಕೆ ಬರ್ತಾರೆ ತ್ರಿವಿಕ್ರಮು. ನೀನೇ ನೋಡು, ಅವತ್ತು ಹಾಡಲ್ಲ, ಬುಟ್ಟಿ ಎಲ್ಲ ಎತ್ತಕ್ಕೆ ಆಗ್ತಾ ಇಲ್ಲ ಅಂದಳು, ಮತ್ತೆ ಕಮ್ ಬ್ಯಾಕ್ ಮಾಡ್ತೀಯಾ, ಹೋಗ್ಲಿ ಬಿಡು, ನನ್ನ ಟಾಸ್ಕಿಗೆ ಬಂದ್ಲು ಅಂತ ಅನ್ಕೊಂಡೆ. ಈಗ ನಿನಗೆ ಗಾಯ ಆಗಿದ್ರು ಕೂಡ ಹೆಂಗೆ ಆಡಿದೆ ಚೀಲು ಟಾಸ್ಕು, ಬಟ್ ನಿನಗೊಂದು ಸ್ವಲ್ಪ ಏಟಾದ್ರೇ ಹೆಂಗೆಲ್ಲ ಕಿರ್ಚ್ತಾ ಇದ್ದೆ, ಇದೆಲ್ಲನೂ ನಾಟಕನೇ ತಾನೇ ಅನ್ನೋ ಒಂದು ರೀತಿಲಿ ಹೇಳ್ತಾರೆ. ತ್ರಿವಿಕ್ರಮ್, ಯು ಆರ್ ಜಡ್ಜಿಂಗ್, ಯು ಆರ್ ಪುಟ್ಟಿಂಗ್ ಅ ಲೇಬಲ್, ಹಂಗೆ ಹೆಂಗೆ ಅಂತ ಸಿಕ್ಕಾಪಟ್ಟೆ ಅಲ್ಲಿ ಒಂದು ಸ್ವಲ್ಪ ಕೋಲ್ಡ್ ವಾರ್ ಆಗುತ್ತೆ. ಯಾಕೆ ಗುರು ತ್ರಿವಿಕ್ರಮ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ನನಗೆ ಅನಿಸಿದ್ದು. ಟಾಸ್ಕ್ ಎಲ್ಲ ಏನೋ ಒಂಥರ ಭವ್ಯ, ಓಕೆ, ಇದೆಲ್ಲ ಒಂದು ಸ್ವಲ್ಪ ಡಿಸ್ಕಷನ್ ಆಗುತ್ತೆ, ಇದೆಲ್ಲ ಮುಗ್ದೋಗ್ಬಿಡುತ್ತೆ. ಭವ್ಯರಿಗೆ ಸೂಪರ್ ಪವರ್ ಸಿಕ್ಕಿರೋದ್ರಿಂದ ಅವರು ಕಂಟೆಸ್ಟೆಂಟ್ಸ್ ಯಾರು ಆಡಬೇಕು ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದು ಒಂದು ಬ್ಯಾಲೆನ್ಸ್ ಟಾಸ್ಕ್. ಹಿಂಗೆ ಹಾವು ಆಕಾರ ಥರದ್ದು ಇರ್ತಾರ, ಆ ಆಕಾರ ಥರದ್ರಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಒಂದು ನೆಟ್ಟಲ್ಲಿ ಹಾಕಬೇಕಾಗಿರುತ್ತೆ ಬಾಲು. ಅದಕ್ಕೆ ಮೋಕ್ಷಿತನ ಸೆಲೆಕ್ಟ್ ಮಾಡ್ತಾರೆ, ಧನರಾಜ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡೋದು ಬ್ಯಾಲೆನ್ಸಿಂಗಲ್ಲಿ ವೀಕ್ ಇದ್ದಾರೆ ಅಂತ. ಧನರಾಜ್ ಅವ್ರು ಬ್ಯಾಲೆನ್ಸಿಂಗಲ್ಲಿ ಸ್ಟ್ರಾಂಗ್ ಇದ್ದಾರೆ, ಮೋಕ್ಷಿತ್ ಅವ್ರು ಬ್ಯಾಲೆನ್ಸಿಂಗಲ್ಲಿ ವೀಕ್ ಇರೋದು. ಮಂಜಣ್ಣನ ಕನ್ಸಿಡರ್ ಮಾಡಬೇಕಾಗಿತ್ತು ಇಲ್ಲಿ ಮೋಕ್ಷಿತ ಅಂತ ಅನ್ನಿಸ್ತು, ಯಾಕಂದ್ರೆ ಅವ್ರ ಕೈ ಹಿಂಗೆ ನಡುಗುತ್ತೆ. ಅಲ್ಲಿ ಹೋಯ್ತು ಭವ್ಯ ಅದು. ಬಟ್ ಆದರೂ ಕೂಡ ಅವರಿಬ್ಬರಿಗೂ ನೆಗೆಟಿವ್ ಹೇಳ್ಬಿಟ್ಟು ತ್ರಿವಿಕ್ರಮ್ಗೆ ಪಾಸಿಟಿವ್ ಹೇಳಿದ್ರು. ನಾನು ಫಿಸಿಕಲ್ ಟಾಸ್ಕೆಲ್ಲ ಆಡಿದ್ದೀನಿ, ಬಟ್ ಬ್ಯಾಲೆನ್ಸಿಂಗ್ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವ್ರ ಜೊತೆ ಆಡಿರೋದು ಇಲ್ಲ. ಈ ಸಲ ಒಂದು ಆಡಿ ಕಾಂಪೀಟ್ ಕೊಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದೇ ತಪ್ಪಾ ಗುರು. ಹೋಗ್ಲಿ ಬರ್ತಾರೆ, ಏನು ನನ್ನ ಜೊತೆ ಯಾವತ್ತು ಬ್ಯಾಲೆನ್ಸಿಂಗ್ ಟಾಸ್ಕ್ ಆಡೇ ಇಲ್ವಾ ನೀನು ಅಂತ ಕೇಳ್ತಾರೆ. ಅರೆ ಏನಾಯ್ತು ಗುರು, ಇವಾಗ ನಿನ್ಗೆ ಚಾಯ್ಸ್ ಸಿಗ್ತಾ ಇಲ್ಲ, ನನ್ಗೆ ಆಡಕ್ಕೆ ಚಾನ್ಸ್ ಸಿಗ್ತಾನ ಅಂದಲ್ಲ, ಚಾನ್ಸ್ ಕೊಟ್ಟಿದಾರಲ್ಲ, ಆಡ್ಕೋ, ಪ್ರೂವ್ ಮಾಡ್ಕೋ, ಇದ್ರಲ್ಲೂ ತಪ್ಪು ಹುಡ್ಕೋದೇನು ಗುರು ನೀನು ಅಂತ ಅನ್ನಿಸ್ತು. ಅದಕ್ಕೆ ಭವ್ಯ ಅವ್ರು ಇದ್ಬಿಟ್ಟು, ಇವಾಗ ನಿಮ್ಗೆ ಆಡಕ್ಕೆ ಇಷ್ಟ ಇಲ್ವಾ, ಹೇಳಿತಿರ್ಬೇಕು, ನಾನು ಹೋಗಿ ಬೇರೆಯವ್ರನ್ನ ಹಾಕೊಂತೀನಿ ಅಂತೆ ಭವ್ಯ. ಓ, ನಿನ್ಗೆ ಅಷ್ಟು ಪವರ್ ಇದೆಯಾ, ಬಿಡ್ತಾನೇ ಇಲ್ಲ ತ್ರಿವಿಕ್ರಮ್. ಟಾಕ್ಸಿಕ್ ಬಾಯ್ ಫ್ರೆಂಡ್ 2.0 ಹೇಳ್ದನಲ್ಲ, ಕುಯ್ತಾನೆ ಇದ್ದಾರೆ. ಹಂಗೆ ನೀನು ಬೇರೆನ ಹಾಕೊಳ್ತೀಯ ಇವಾಗ ಅಂದರೆ, ಹ್ಞೂ ನಿನ್ಗೆ ಅಷ್ಟು ಪವರ್ ಇದೆಯಾ, ನನಗೆ ಗೊತ್ತಿರಲಿಲ್ಲ ಅಂದರೆ ಭವ್ಯ ಅವ್ರು ಇದ್ಬಿಟ್ಟು, ನನಗೆ ಪವರ್ ಇದ್ದಿದ್ರೆ ಹಾಕೊಳ್ತಾ ಇದ್ದೆ. ಇವಾಗ ಅಂದರೆ ಪ್ರಶಾಂತವಾಗಿ ಆಡಿ ತ್ರಿವಿಕ್ರಮ್, ಆಡೋರ್ನ ಡಿಸ್ಟರ್ಬ್ ಮಾಡಬೇಡಿ, ಕ್ಲೀನಾಗಿ ಆಡ್ಕೊಳ್ಳಿ, ಸಮಾಧಾನವಾಗಿ ಆಡಿ ಅಂತಂದರೆ ಅದಕ್ಕೂ ಕೂಡ ಅಫೆಂಡ್ ಆಗ್ತಾರೆ. ಅದಾದಮೇಲೆ ಹೆಂಗೋ ಆಟ ಸ್ಟಾರ್ಟ್ ಆಗುತ್ತೆ. ಅವ್ರ ಗ್ರಾಚಾರಕ್ಕೆ, ತ್ರಿವಿಕ್ರಮ್ ಗ್ರಾಚಾರಕ್ಕೆ ಅದು ನಿಮ್ಗೆ ಒಂದ್ಸಲ ಹಿಂಗೆ ಎತ್ತಿ ಇಟ್ಟಿರ್ತಾರೆ. ಅದಕ್ಕೆ ನಮ್ಮ ಹನುಮಂತ್ ಅವರು ಫೋಲ್ ಕೊಟ್ಟಿರ್ತಾರೆ. ತ್ರಿವಿಕ್ರಮ್ ಫಸ್ಟ್ ಆಗಿರ್ತಾರೆ, ಸೆಕೆಂಡ್ ಧನರಾಜು, ಥರ್ಡ್ ಭವ್ಯ, ಫೋರ್ತ್ ಮೋಕ್ಷಿತ್ ಅವ್ರು ಬಂದಿರ್ತಾರೆ. ಬಿಗ್ ಬಾಸ್ ಏನು ಮಾಡ್ತಾರೆ, ಅಲ್ಲಿ ತ್ರಿವಿಕ್ರಮ್, ನೀವು ಒಂದ್ಸಲ ಹಿಂಗೆ ಎತ್ತಿದ್ದೀರಾ, ಹೋಗಿ ಫಸ್ಟ್ ರೀಸ್ಟಾರ್ಟ್ ಮಾಡಿ ಗೇಮು ಅಂತಂದರೆ, ಭವ್ಯ ಅವ್ರಿಗೆ ಕ್ಲಾಪ್ ಹೊಡ್ಕೊಂಡು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಆಡಕ್ಕೆ ಬರ್ತಾರೆ. ಬಂದರೆ, ನೀನು ಯಾಕೆ ಕ್ಲಾಪ್ಸ್ ಹೊಡೆದಿದ್ದು ಗುರು, ಇನ್ನೊಂದು ಚಾನ್ಸ್ ಸಿಕ್ತಲ್ಲ ಭವ್ಯಗೆ ಆಡಕ್ಕೆ, ಅದಕ್ಕೂ ಕೂಡ ಅಫೆಂಡ್ ಆಗ್ಬೇಕಾ, ಯಾಕೆ ಗುರು ತ್ರಿವಿಕ್ರಮ್ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಭವ್ಯ ಇದ್ಬಿಟ್ಟು, ಏನು ನಾನು ನನಗೆ ಇನ್ನೊಂದು ಚಾನ್ಸ್ ಸಿಕ್ಕಿದಾಗೂ ಕೂಡ ನಾನು ಖುಷಿ ಪಡಬಾರ್ದಾ, ಏನು ತ್ರಿವಿಕ್ರಮ್ ನೀವು ಚಿಕ್ಕದು ಎಲ್ಲನೂ ಇದು ಮಾಡಬೇಡಿ, ನೀವು ಸುಮ್ಮನೆ ಆಟ ಆಡಿ ಅಂತ ಅಂದ್ಬಿಟ್ಟು ಭವ್ಯವ್ರು ಎಷ್ಟು ಕಾನ್ವರ್ಸೇಷನ್ ಎಂಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಯಾವುದೋ ಒಂದು ಪಾಯಿಂಟ್ ಎತ್ಕೊಂಡು ತ್ರಿವಿಕ್ರಮ್ ಜಗಳ ಆಡಕ್ಕೆ ಬರ್ತಾನೆ ಇದ್ರು. ನಿನ್ನೆ ಮಾತ್ರ ಸಿಕ್ಕಾಬಿಟ್ಟು ಚಿಕ್ಕದಕ್ಕೂ ಪೊಸೆಸಿವ್ ಆಗ್ತಾ ಇದ್ದಾರೆ. ಭವ್ಯ ಏನು ಮಾಡಿದ್ರು ಕೂಡ ಅದರಲ್ಲಿ ತಪ್ಪು ಕಂಡುಹಿಡಿತಾ ಇದ್ದಾರೆ. ಫಸ್ಟ್ ಈ ಸಲ ಧನರಾಜ್ ಬಂದರು, ಸೆಕೆಂಡ್ ಭವ್ಯ, ಥರ್ಡ್ ತ್ರಿವಿಕ್ರಮು, ಫೋರ್ತ್ ಮೋಕ್ಷಿತ್ ಅವ್ರು ಬರ್ತಾರೆ. ಹೋಗಿ ಕುತ್ಕೊಳ್ತಾರೆ. ಕೈ ತೊಳ್ಕೊಳ್ತಿರ್ಬೇಕಾದ್ರೆ
ಭವ್ಯ ನಾನು ನಿನ್ನ ರಿಯಾಕ್ಷನ್ನ ನೋಡಿದೆ. ನಿಂದು ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು, ನಿಂದು ಲಾಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅನ್ನೋದು ನನಗೆ ಗೊತ್ತಾಯಿತು. ಅಂದರೆ ಭವ್ಯ ಅವ್ರ ಫಸ್ಟ್ ರಿಯಾಕ್ಷನಲ್ಲಿ ನನಗೆ ನಾನು ಥರ್ಡ್ ಬಂದಿದ್ದೀನಿ ಅಂತ ನನಗೆ ಬೇಜಾರಿತ್ತು. ಮತ್ತು ಫೋರ್ತ್ ಈ ನೆಕ್ಸ್ಟ್‌ದ್ರಲ್ಲಿ ಬಂದ್ಬಿಟ್ಟು ನಾನು ಅಟ್‌ಲೀಸ್ಟ್ ಸೆಕೆಂಡ್ ಆದರೂ ಅದು ಬಂದೆ ಅಂತ ನಾನು ಸೆಲೆಬ್ರೇಟ್ ಮಾಡಿದೆ. ಈಗ ನೀವು ಸೋತೆ ಅಂತ ನೀವು ಸೋತ್ರಿ ಅಂತ ನನ್ನ ಖುಷಿನ ನಾನು ಇಟ್ಕೋಬೇಕಾಗುತ್ತಾ? ಇಲ್ಲಾಂದ್ರೆ ನನಗೆ ದುಃಖ ಇದ್ರೂ ನಿಮ್ಮ ಖುಷಿನ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕಾ? ಹೇಳಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾ? ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಹೌದಲ್ವಾ ಗುರು? ಅವ್ರು ಫಸ್ಟ್ ರೌಂಡಲ್ಲಿ ಅವ್ರು ಸೋತಿದ್ರು, ಅವ್ರು ಬೇಜಾರಾಗಿದ್ರು. ಸೆಕೆಂಡ್ ರೌಂಡಲ್ಲಿ ಅವರು ಅದಕ್ಕಿಂತ ಒಂದು ಸ್ವಲ್ಪ ಪಾಯಿಂಟ್ಸ್ ಜಾಸ್ತಿ ಬಂತು, ಅದಕ್ಕೆ ಖುಷಿಯಾಗಿದ್ರು. ತ್ರಿವಿಕ್ರಮ್ ಏನು ಅನ್ಕೊಂಡಿದ್ದಾರೆ, ನಾನು ಸೋತೆ ಅಂತ ಇವಳು ಸೆಲೆಬ್ರೇಟ್ ಮಾಡಿದ್ದಾಳೆ. ಇವಾಗ ಅವಾಗ ನಾನು ಗೆದ್ದೆ ಅಂತ ಅವಾಗ ಫುಲ್ ಬೇಜಾರಾಗಿದ್ಲು. ನಾನು ಗೆದ್ದಿರೋದಕ್ಕೆ ನನಗೆ ಸ್ವಲ್ಪ ಬೇಜಾರಾಗಿದೆ ಅಂತ. ಅಷ್ಟೇ ಅಲ್ದೇ ಒಂದು ಸೆಕೆಂಡ್ ರೌಂಡಲ್ಲಿ ಹೋಗಿ ಆಡ್ತಾರಲ್ಲ, ಅವಾಗ ಏನಕ್ಕೆ ಚಪ್ಪಾಳೆ ಆಡಿದೆ ಅಂದರೆ, ನಿನ್ನ ಪ್ರಕಾರ ನಾನು ಮೋಸ ಮಾಡಿ ಆಡ್ತಾ ಇದ್ದೀನಿ ಅಂತನಾ ಹೇಳು ಅಂತೆ. ನೆಕ್ಸ್ಟ್ ಲೆವೆಲ್ ಓವರ್ ಥಿಂಕಿಂಗು, ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಓವರ್ ಥಿಂಕಿಂಗ್ ಅಂತ ಅನ್ನಿಸ್ತು. ಮತ್ತು ಈ ಬಿಡಿ ತ್ರಿವಿಕ್ರಮ್ ಅಂದರೆ ಮತ್ತೆ ಹುಡುಗಿರ ಥರ ಆಡಿ, ನೀವು ಹುಡುಗಿರ ಥರ ಆಡ್ತೀರಾ ನೀವು, ನಾವು ಆಟನ ಆಟದ ಥರ ಆಡ್ತೀವಿ ಅನ್ನೋದು ತುಂಬ ಅಂದರೆ ತುಂಬ ಟಾಕ್ಸಿಕ್ ಅನ್ನಿಸ್ತು ಆಯಿತಾ. ಭವ್ಯ ಪ್ಲೇಸಲ್ಲಿ ಬೇರೆ ಯಾರಾದರೂ ಹುಡುಗಿ ಇದ್ದಿದ್ರೆ ನಿಜವಾಗ್ಲೂ ಜೋರಾಗೇನೆ ಗಲಾಟೆ ಮಾಡಿರೋರು. ಮತ್ತು ಅಷ್ಟೇ ಅಲ್ಲದೆ ರಜತ್ ಅವ್ರ ಹತ್ರನೂ ಕೂಡ ಹೇಳ್ತಾರೆ, ನೋಡು ಮಚ್ಚ, ಇವಳು ಫಸ್ಟು ನಾನು ಗೆದ್ದಾಗ ಫುಲ್ಲು ಮೇಡಮ್ ಅವರು ಫುಲ್ ಖುಷಿಯಾಗಿದ್ರು, ಇವಾಗ ಸಪ್ಪಗಿದ್ದಾಳೆ ನೋಡು ಇವಳು ವೇರಿಯೇಷನು, ಆ ಥರನೇ ಅದೇ ಒಂದು ಟೋನಲ್ಲಿನೇ ಹೋಗ್ಬಿಟ್ಟು ತ್ರಿವಿಕ್ರಮು ರಜತ್ ಅವ್ರಿಗೆ ಹೇಳೋದು. ಅದಾದಮೇಲೆ ಸ್ವಲ್ಪ ಬೀಪ್ ಸೌಂಡು ಕೂಡ ಮಾತಾಡ್ತಾರೆ. ಅದು ನಿಜವಾಗ್ಲೂ ತಪ್ಪು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ತ್ರಿವಿಕ್ರಮ್. ಅಂದರೆ ಅಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದು ಕೂಡ ಯಾವುದೇ ಥರದ ಸಾರಿ ಕೇಳಲ್ಲ. ಯಾಕೆ ನೀನು ಮಾತಾಡಲ್ವಾ ಅಂದರೆ, ಮಾತಾಡಿದಾಗ ಮಾತಾಡಿ, ಆ್ಯಸ್ ನಾಟ್ ನೌ ಅಂದರೆ ಅದನ್ನು ಏನಂದೆ ಅಂತ ಅದಕ್ಕೂ ಅಫೆಂಡ್ ಆಗ್ತಾರೆ, ಇವ್ರದ್ದು ತಪ್ಪಿದ್ರು ಕೂಡ. ನೆಕ್ಸ್ಟ್ ಲೆವೆಲ್ಲು. ಮತ್ತು ಹನುಮಂತು ಮೇಲೆ ಕೂಡ ರೈಸ್ ಆಗ್ತಾರೆ. ಹನುಮಂತು ನಿನ್ನಿಂದನೇ ಆಗಿದ್ದು, 75 ಪಾಯಿಂಟ್ಸ್ ಮೀನ್ಸ್ ಅ ಲಾಟ್ ಹನುಮಂತು, ನೀನು ಫಸ್ಟೇ ನೋಡ್ಕೋಬೇಕಾಗಿತ್ತು ಅಂತಾರೆ. ಅಲ್ಲಿ ಗೌತಮಿಯರು ಬಾಯಿ ಮುಚ್ಚಿದ್ರು ತ್ರಿವಿಕ್ರಮ್ದಂತ ಅನ್ನಿಸ್ತು. ಬರೀ ನಮ್ಮದೇ ಅಲ್ಲ, ಅವ್ರದ್ದೇ ಅಲ್ಲ, ಕಂಟೆಸ್ಟೆಂಟ್ಸ್ಗೂ ಕೂಡ ಗೊತ್ತಿರಬೇಕು ಆ ರೂಲ್ಸ್ನ, ಅವ್ರದ್ದೇ ಅಲ್ಲ, ನಮ್ಮೆಲ್ಲರದ್ದು ತಪ್ಪಿದೆ ಅಂತ ಹೇಳ್ಬಿಟ್ಟು ಗೌತಮಿಯರು ಹೇಳಿದಾಗ ಸುಮ್ಮನೆ ಆಗ್ತಾರೆ. ಬಟ್ ಆದರೆ ಭವ್ಯರ ಮೇಲೇ ಎತ್ತೆತ್ತಿ ಜಗ ಅಂತ ಕುಣಿತಾ ಇರ್ತಾರೆ ತ್ರಿವಿಕ್ರಮು. ಎಲ್ಲರೂ ಮಿಕ್ಕಿದ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಎಗರಾಡ್ತಾರೆ. ಆದರೆ ಇವಾಗ ಅವ್ರ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತೆ, ಅವ್ರದ್ದೆಲ್ಲ ನೋಡ್ಕೋಬೇಕಂತೆ. ಅದಕ್ಕೆ ಸುಮ್ಮನೆ ಕಾಮಾಗಿದ್ರಂತೆ. ಅದೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಗುರು. ಭವ್ಯ ಅವ್ರು ಫಸ್ಟ್ ಟೈಮ್ ಮೆಚ್ಚೂರ್ ಅಂತ ಅನ್ನಿಸ್ತು ತ್ರಿವಿಕ್ರಮ್ ಅವ್ರ ಮುಂದೆ. ಫುಲ್ ಫನ್ನಿ ಆಗಿತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಫಟಾಫಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಯಾವುದಾದ್ರೂ ಪಾಯಿಂಟ್ ಮಿಸ್ ಮಾಡಿದೆ ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.